ಕದನ ಸದ್ಯಕ್ಕೆಂತೂ ನಿಲ್ಲುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಒಂದು ಕಡೆಗೆ ಈಗಾಗಲೇ ಕುಮಾರಸ್ವಾಮಿ ನಿರಂತರವಾಗಿ ಸರ್ಕಾರದ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ. ಇವತ್ತು ಬಿಡದಿಯ ಅನೇಕ ಭಾಗಗಳಲ್ಲಿ ಇದ್ದಕ್ಕಿದ್ದಂಗೆ ಕೆಲವೊಂದಿಷ್ಟು ಪೋಸ್ಟರ್ಸ್ಗಳು ಬಂತು. ಈ ಪೋಸ್ಟರ್ಸ್ಗಳಿಗೆ JDS ಅದರಲ್ಲೂ ನಿಖಿಲ್ ಕುಮಾರಸ್ವಾಮಿ ಸಿಟ್ಟಾಗಿದ್ದಾರೆ. ಈ ಥರ ಪೋಸ್ಟರ್ ಅಭಿಯಾನ ಮಾಡೋಕ್ಕೆ ನಮಗೂ ಕೂಡ ಬರುತ್ತೆ, ಆದರೆ ನಾವು ಅನಗತ್ಯವಾಗಿ ಇಷ್ಟೊಂದು ಚೀಪ್ ಲೆವೆಲ್ಗೆ ಇಲ್ಲ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಿದ್ದಾರೆ. ಅಟ್ ದ ಸೇಮ್ ಟೈಮ್ ಕಾಂಗ್ರೆಸ್ ನಾಯಕರು ಕೂಡ ನಿರಂತರವಾಗಿ JDS ವಿರುದ್ಧ ಆರೋಪವನ್ನು ಇವತ್ತು ಕೂಡ ಮುಂದುವರಿಸಿದ್ದಾರೆ. ಬಿಡದಿ ಟೌನ್ಶಿಪ್ ಕದನ ಕಣದಲ್ಲಿ ಪೋಸ್ಟರ್ ವಾರ್. ಗಂಡಸ್ತನ ಇರ್ತಕ್ಕಂಥವ್ರು ರಾತ್ರೋರಾತ್ರಿ ತಲೆ ಮೇಲೆ ಟವಲ್ ಹಾಕೊಂಡು ಭೂ ಹಗರಣದಲ್ಲಿ ಜೈಲಿಗೆ ಹೋಗಲು ಸಿದ್ಧರಾಗಿ ಎಂದು ಪೋಸ್ಟರ್. ಆ ಪೋಸ್ಟರ್ ಏನ್ ಅನ್ಸಿದಾರೆ ನಾನು ನೋಡಿದ್ದೀನಿ. ನಮಗೂ ಪೋಸ್ಟರ್ ಮಾಡೋದು ಗೊತ್ತು. ನಿಖಿಲ್ ನಿಗಿನಿಗಿ ಅವ್ರೇನ್ ಬದನೆಕಾಯಿ ಬೆಳೆದು ಆಸ್ತಿ ಸಂಪಾದನೆ ಮಾಡಿದಾರೇನ್ರಿ? ಶುರು ಮಾಡ್ತೀನಿ ನೋಡಿ ನಾಳೆಯಿಂದ. ಬಿಡದಿ ಟೌನ್ಶಿಪ್ ಭೂ ಒತ್ತುವರಿ ಕದನ ಮತ್ತಷ್ಟು ತೀವ್ರಗೊಂಡಿದೆ. ಮೊನ್ನೆಯಷ್ಟೇ ಬಿಡದಿಯ ಹಲವೆಡೆ ಕುಮಾರಸ್ವಾಮಿ ನಿಖಿಲ್ ವಿರುದ್ಧ ಪೋಸ್ಟರ್ ಅಂಟಿಸಲಾಗಿತ್ತು. ಇದೀಗ ಇವತ್ತು ಮತ್ತೆ ಬಿಡದಿ ಬೈರಮಂಗಲ ಸುತ್ತಮುತ್ತ ಪೋಸ್ಟರ್ಗಳು ರಾರಾಜಿಸುತ್ತಿವೆ. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಹಾಗೂ ಪುತ್ರ ನಿಖಿಲ್ ವಿರುದ್ಧ ಪೋಸ್ಟರ್ ಅಂಟಿಸಲಾಗಿದೆ. ಒಂದು ಪೋಸ್ಟರ್ನಲ್ಲಂತೂ ಅಲಗೆ ವಡರಹಳ್ಳಿ ಕೇತಗಾನಹಳ್ಳಿ ಭೂ ಹಗರಣ ಆರೋಪ ಮಾಡಲಾಗಿದ್ದು ಜೈಲಿಗೆ ಹೋಗಲು ಸಿದ್ಧರಾಗಿ ಅಂತ ಎಚ್ಚರಿಕೆ ನೀಡಲಾಗಿದೆ. ಈ ಪೋಸ್ಟರ್ಗಳನ್ನ ಕಾಂಗ್ರೆಸ್ ಕಾರ್ಯಕರ್ತರು ಅಂಟಿಸಿದ್ದಾರೆ ಎನ್ನಲಾಗಿದೆ. ಪೋಸ್ಟರ್ ಅಂಟಿಸಿದ್ದಕ್ಕೆ ನಿಖಿಲ್ ಕುಮಾರಸ್ವಾಮಿ ಸಿಡಿಮಿಡಿಗೊಂಡಿದ್ದಾರೆ. ಈ ಬಗ್ಗೆ TV9 ಜೊತೆ ಮಾತನಾಡಿದ ನಿಖಿಲ್, ನಮಗೂ ಪೋಸ್ಟರ್ ಅಭಿಯಾನ ಮಾಡೋದು ಗೊತ್ತಿಲ್ವಾ? ಶಿಷ್ಯಂದಿರು ಚೇಲಾಗಳನ್ನ ಬಿಟ್ಟು ಪೋಸ್ಟರ್ ಅಂಟಿಸಿದ್ದಾರೆ. ಗಂಡಸ್ತನ ಇರೋರು ರಾತ್ರೋರಾತ್ರಿ ಪೋಸ್ಟರ್ ಅಂಟಿಸ್ತಾರಾ ಅಂತ ಪ್ರಶ್ನಿಸಿದ್ದಾರೆ. ನಮಗೂ ಗೊತ್ತಿದೆ, ನಾಳೆಯಿಂದ ಏನ್ ನಮಗ್ ಗೊತ್ತಿಲ್ವೇನ್ರಿ ಪೋಸ್ಟರ್ ಅಭಿಯಾನ ಮಾಡೋದು? ಅವ್ರೇನ್ ಬದನೆಕಾಯಿ ಬೆಳೆದು ಆಸ್ತಿ ಸಂಪಾದನೆ ಮಾಡಿದಾರೇನ್ರಿ? ನೇರವಾಗಿ ಹೇಳ್ತೀನಿ, ಗಂಡಸ್ತನ ಇರ್ತಕ್ಕಂಥವ್ರು ರಾತ್ರೋರಾತ್ರಿ ಪುಂಡುಪೋಖ್ರಿಗಳು, ಇವ್ರ ಚೇಲಾಗಳು, ಇವ್ರ ಶಿಷ್ಯಂದ್ರನ್ನ ಬಿಟ್ಕೊಂಡು ತಲೆ ಮೇಲೆ ಟವಲ್ ಹಾಕೊಂಡು ನಾಳೆ ನಾನು ಬೇಕಾದ್ರೆ ಪ್ರಾರಂಭ ಮಾಡ್ತೀನಿ. ಇಷ್ಟಕ್ಕೆ ಸುಮ್ಮನಾಗದ ನಿಖಿಲ್ ಕುಮಾರಸ್ವಾಮಿ ಶಾಸಕ ಬಾಲಕೃಷ್ಣ ಹಾಗೂ CM DK ಶಿವಕುಮಾರ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ನಿಖಿಲ್ಗೆ ಬೈದವರಿಗೆ CM ಸ್ಥಾನಮಾನ ಕೊಡ್ತೀವಿ ಎಂದಿದ್ದಾರೆ. ಅದಕ್ಕಾಗಿ ಪೋಸ್ಟರ್ ಅಂಟಿಸಿಕೊಂಡು ಈ ರೀತಿ ಹೇಳಿಕೆ ಕೊಡ್ತಾರೆ ಅಂದ್ರು. ಯಾರು ಅತಿ ಹೆಚ್ಚು ಕುಮಾರಸ್ವಾಮಿನ ನಿಖಿಲ್ ಕುಮಾರಸ್ವಾಮಿನ ಬೈತಾರೆ ಅವ್ರಿಗೆ ಮಾರ್ಕ್ಸ್ ಬರ್ಕತ್ತವ್ರೆ ಕೂತ್ಕೊಂಡು ಮುಖ್ಯಮಂತ್ರಿ ಡಿಸ್ಟಿಂಕ್ಷನ್ ಅಲ್ಲಿ ಕೊಟ್ಟು ಯಾರು ಪಾಸ್ ಆಗ್ತಿರೋ, ಯಾರು ಅತಿ ಹೆಚ್ಚು ಬೈತಿರೋ ಅವ್ರಿಗೆ ಒಳ್ಳೆ ಸ್ಥಾನ ಕೊಡ್ತೀನಿ ಅಂತ ಬಹುಶಃ ಮುಖ್ಯಮಂತ್ರಿಗಳು ಹೇಳ್ದಂಗಿದೆ. ಆ ಪುಂಡುಪೋಖ್ರಿಗಳಿಗೆಲ್ಲ ನಾವು ಉತ್ತರ ಕೊಡಲ್ಲ, ಅವ್ರಿಗೆ ಯಾರು ಕೊಡ್ಬೇಕು ಅವ್ರು ಕೊಡ್ತಾರೆ. ನನ್ನ ಹೆಸರಿನಲ್ಲಿರುವುದು 32 ಎಕರೆ ಜಮೀನು. ಅನಿತಾ ಕುಮಾರಸ್ವಾಮಿ ತಿರುಗೇಟು. ಬಿಡದಿ ವ್ಯಾಪ್ತಿಯಲ್ಲಿ ಜಮೀನು ಹೊಂದಿದ್ದಾರೆಂಬ MB ಪಾಟೀಲ್ ಆರೋಪಕ್ಕೆ ಮಾಜಿ ಶಾಸಕಿ ಅನಿತಾ ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ನನ್ನ ಹೆಸರಿನಲ್ಲಿರುವುದು 32 ಎಕರೆ ಜಮೀನು ಮಾತ್ರ ಅಂತ ಟ್ವೀಟ್ ಮೂಲಕ ಸ್ಪಷ್ಟಪಡಿಸಿದ್ದಾರೆ. ನನ್ನ ಹೆಸರಿನಲ್ಲಿರೋದು 32 ಎಕರೆ ಜಮೀನು. ಸಚಿವರಾದ ಶ್ರೀ MB ಪಾಟೀಲ್ ಅವರು ಹೇಳಿರುವಂತೆ 100 ಎಕರೆ ಅಲ್ಲ. ರಾಜಕೀಯ ದುರುದ್ದೇಶಕ್ಕಾಗಿ ಮನೆಯವರನ್ನ ಎಳೆದು ತಂದು ಸುಳ್ಳು ಪ್ರಚಾರ ಮಾಡೋದು ಯಾರಿಗೂ ಶೋಭೆ ತರೋದಿಲ್ಲ. ವೈಯಕ್ತಿಕ ವಿಚಾರಗಳ ಬಗ್ಗೆ ಚರ್ಚಿಸುವ ಕೀಳು ಮಟ್ಟಕ್ಕೆ ಯಾರೂ ಹೋಗಬಾರ್ದು. ಅನಗತ್ಯವಾಗಿ ನನ್ನ ಬಗ್ಗೆ, ನನ್ನ ಕುಟುಂಬದ ಕುರಿತು ಇಲ್ಲಸಲ್ಲದ ಆರೋಪಗಳನ್ನ ಮಾಡಿದ್ರೆ ಕಾನೂನು ಮೂಲಕ ಅಂಥವರಿಗೆ ಉತ್ತರ ಕೊಡ್ತೇನೆ. ಇನ್ನು ಕಾಂಗ್ರೆಸ್ ಶಾಸಕ ಬಾಲಕೃಷ್ಣ ವಿರುದ್ಧ ಮಾಜಿ ಶಾಸಕ ಮಂಜುನಾಥ್ ಕಿಡಿಕಾರಿದ್ದಾರೆ. ಪೋಸ್ಟರ್ ಅಂಟಿಸುವುದಕ್ಕೆ ಕಡಿವಾಣ ಬೆಳೆದಿದ್ರೆ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಸಿದ್ದಾರೆ. ಪೋಸ್ಟರ್ ಅಭಿಯಾನವನ್ನ ಮಾಡ್ತೀವಿ, ಹಗಲಲ್ಲಿ ಮಾಡ್ತೀವಿ. ಸರ್ಕಾರಿ DC ಕಚೇರಿ ಮುಂದೆ ಅಂಟಿಸ್ತೀವಿ, SP ಕಚೇರಿ ಮುಂದೆ ಅಂಟಿಸ್ತೀವಿ. ಅದೇನ್ ಕಾನೂನು ತಗೋತಿರೋ ಅದೆಲ್ಲಿ ನಮ್ಗೆ ಜೈಲ್ಗೆ ಹಾಕ್ತಿರೋ ಹಾಕಿ, ನೀವು ಯಾವ ಕೇಸ್ ಹಾಕ್ತಿರೋ. ಪೋಸ್ಟರ್ ವಿರುದ್ಧ ರಾಜ್ಯ JDS ಘಟಕವು ಆಕ್ರೋಶ ಹೊರ ಹಾಕಿದ್ದು ಕಾಂಗ್ರೆಸ್ನಿಂದ ರಾತ್ರೋರಾತ್ರಿ ಪೋಸ್ಟರ್ ಅಂಟಿಸುವುದು ಚಾಳಿಯಾಗಿಬಿಟ್ಟಿದೆ. ಬಿಡದಿ ರೈತರೆದುರು ಸಂವಾದಕ್ಕೆ ಬನ್ನಿ ಅಂದ್ರೆ ಬರ್ತಿಲ್ಲ, ಮುಖಾಮುಖಿ ಆಗುವ ತಾಕತ್ತಿಲ್ಲ ಅಂತ CM DK ಶಿವಕುಮಾರ್ಗೆ ಪರೋಕ್ಷ ಟಾಂಗ್ ಕೊಟ್ಟಿದೆ. ಬಿಡದಿ ಟೌನ್ಶಿಪ್ ಬಗ್ಗೆ DK ಶಿವಕುಮಾರ್ ಹಾಗೂ HD ಕುಮಾರಸ್ವಾಮಿ ಪಂಥಾಹ್ವಾನದ ಬಗ್ಗೆ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿದೆ. DK HDK ಮುಖಾಮುಖಿ ಆಗ್ತಾರಾ? ಇಬ್ಬರ ನಡುವೆ ಬಹಿರಂಗ ಚರ್ಚೆ ಜೂನ್ 26ಕ್ಕೆ ನಡೆಯುತ್ತಾ, ಜೂನ್ 27ಕ್ಕೆ ನಡೆಯುತ್ತಾ? ಚರ್ಚೆ ನಡೆದ್ರೆ ವಿಧಾನಸೌಧದಲ್ಲಿ ನಡೆಯುತ್ತಾ, ಬಿಡದಿಯಲ್ಲಿ ನಡೆಯುತ್ತಾ ಅಂತ ಚರ್ಚೆ ಗರಿಗೆದರಿದೆ. ಬ್ಯೂರೋ ರಿಪೋರ್ಟ್ TV9.